ಮ್ಯಾಮ್ ದಕ್ಷಿಣ ತಿರುಪತಿ ಎಲ್ಲಿರೋದು ಅಂತ ಗೊತ್ತಿಲ್ಲ ಅನ್ನೋರಿಗೆ ನೋಡಿ, ಜಿಯೋ ಬಂಕ್ ಬರುತ್ತೆ ಹೊಸೂರಿಂದ ಕೃಷ್ಣಗಿರಿಗೆ ಹೋಗೋವಾಗ. ಅರೌಂಡ್ ಹೊಸೂರಿಂದ 10-12 ಕಿಲೋಮೀಟರ್ಸ್ ಆದಮೇಲೆ ಒಂದು ಜಿಯೋ ಬಂಕ್ ಬರುತ್ತೆ. ಆ ಜಿಯೋ ಬಂಕ್ ಬಂದಮೇಲೆ ರೈಟ್ ಹ್ಯಾಂಡ್ ಸೈಡ್ ಬರ್ತಾ ಇರಿ, ಇಲ್ಲಿ ಒಂದು ಯೂ-ಟರ್ನ್ ಸಿಗುತ್ತೆ. ಯೂ-ಟರ್ನು ರೈಟ್ ಕಟ್ ಆಗೋದಕ್ಕೆ ದಾರಿ ಸಿಗುತ್ತೆ. ಬೋರ್ಡಲ್ಲಿ ದಕ್ಷಿಣ ತಿರುಪತಿ ಅಂತ ಹಾಕಿದ್ದಾರೆ. ದಕ್ಷಿಣ ತಿರುಪತಿ, ಚೆನ್ನೈ, ಕನ್ಯಾಕುಮಾರಿ ಸ್ಟ್ರೈಟು, ದಕ್ಷಿಣ ತಿರುಪತಿ ರೈಟು. ಹಿಂಗೆ ಸ್ಲೋ ಮಾಡಿಕೊಂಡ್ರೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ ನೋಡಿ, ಅದರೊಳಗಡೆ ಹೋದರೆ ದಕ್ಷಿಣ ತಿರುಪತಿ. ಹಂಗೆ ಹೋಗೋದು ದಕ್ಷಿಣ ತಿರುಪತಿಗೆ. ತುಂಬ ಗಾಡಿಗಳು ಬರ್ತಾ ಇರ್ತವೆ, ನೋಡ್ಕೊಂಡು ಹೋಗ್ಬೇಕು ಆ ಕಡೆಗೆ. ಸ್ವಲ್ಪ ಹಿಂದೆನೇ ಹೋಗ್ಬಿಡೋಣ, ಯಾಕೆ ಬೇಕು ಗುರು, ಇವಾಗ ಹೋಗ್ಬಿಡ್ಬೋದು ನಾನು. ಬರಬಾರ್ದಾಗಿತ್ತು, ಬಟ್ ಇವತ್ತೇನು ಬಂದಿದ್ದೀನಿ ನೋಡಿ. ಇದೆ ಆರ್ಚ್ ದಕ್ಷಿಣ ತಿರುಪತಿಗೆ ಹೋಗೋದು. ದೇವಸ್ಥಾನ ಕ್ಲೋಸ್ ಇರುತ್ತೆ ನನಗೆ ಗೊತ್ತಿರೋಂಗೆ, ಬಟ್ ಇವತ್ತೇನು ಆಚೆ ಹೋಗಿ ನಮಸ್ಕಾರ ಹಾಕೊಂಬರೋಣ. ತುಂಬ ಜನ ಇರ್ತಾರೆ ಆಚೆ ಕಡೆ ಎಲ್ಲ. ಈ ನಡುವೆ ಮಳೆ ಬೇರೆ ಬಿದ್ದಿತ್ತಲ್ಲ, ನೀರೆಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಅನ್ಕೊತೀನಿ. ಹೋಗೋಣ ಬನ್ನಿ. ಇಂಡಿಕೇಟರ್ ಆಫ್ ಮಾಡಿಲ್ಲ, ಆಫ್ ಮಾಡಿಕೊಂಡೆ. ತುಂಬ ದಿವಸ ಈ ರೋಡಲ್ಲೆಲ್ಲ ಕಾರಲ್ಲಿ ಬಂದಿದ್ದೀವಿ. ಕಾರ್ ಅಂದರೆ ಥಾರಲ್ಲೇ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಬೈಕಲ್ಲಿ ಬರ್ತಾ ಇರೋದು, ಅದು ಒಬ್ಬನೇ. ಯಾವಾಗೂ ಎಷ್ಟೊಂದು ಜನ ಜೊತೆ ಬರ್ತಾಯಿದ್ದೆ, ಇಲ್ಲ ಒಬ್ಬರು ಇಬ್ಬರು ಯಾರೋ ಒಬ್ಬರು ಜೊತೆ ಬರ್ತಾಯಿದ್ದೆ. ಇದೇ ಫಸ್ಟ್ ಟೈಮ್ ಒಬ್ಬನೇ ಬರ್ತಾ ಇರೋದು. ಗೇಟು ಲಾಕ್ ಆಗಿರೋ ಥರ ಐತೆ. ಗೇಟು ಲಾಕ್ಡ್. ಇಲ್ಲೇ ಒಂದು ನಿಮಿಷ ನಿಂತ್ಕೊಂಡು ಹೋಗೋಣ. ದೇವಸ್ಥಾನ ಕಾಣಿಸ್ತೈತೆ ಇಲ್ಲಿಂದಾನೆ. ಮೇಲೆ ಹೋಗೋಣ ಅಂದ್ಕೊಂಡೆ, ಬಟ್ ಆಗಲ್ಲ. ಓಕೆ ಫೈನ್. ಗೇಟ್ ಲಾಕ್ ಅಂದರೆ 5 ಗಂಟೆಗೆ ಓಪನ್ ಮಾಡ್ತಾರೆ. ಗೂಗಲಲ್ಲೂ ಮೆನ್ಷನ್ ಆಗೈತೆ. ಎಷ್ಟೊಂದು ಸರಿ ಬಂದಿದ್ದೀನಿ, ಹೋದರೆ ಒಂದೇ ಒಂದು ಸರಿನೇ ದರ್ಶನ ಮಾಡಿರೋದು ನಾನು. ಲಾಸ್ಟ್ ಟೈಮ್ ಬಂದಾಗ ಅದೂ ಬೇಗ ಬಂದಿದ್ದೆ, ಮನೆ ಬೇಗ ಬಿಟ್ಟಿದ್ದೆ. ಇಬ್ಬರು ಎಷ್ಟೊಂದು ದಿವಸದಿಂದ ಈ ಕಡೆ ಬರ್ತಾಯಿದ್ದೀವಿ, ಹೋಗ್ತಾ ಇರ್ತೀವಿ. ಒಂದು ದಿವಸನೂ ದರ್ಶನ ಮಾಡಿರ್ತಿರಲಿಲ್ಲ, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಂದು ದಿವಸ ಬೇಗ ಬಂದಿದ್ದೆ. ಅಲ್ಲೇನೋ ಸ್ಕೂಲ್ ಇದು ನಡೀತಾ ಮಾಡ್ತಾವ್ರೆ. ಈ ರೋಡ್ ಒಂದು ಚೆನ್ನಾಗೈತೆ. ತಾರಲ್ಲಿ ವೆಜ್ ಆ್ಯಂಡ್ ವೀಡಿಯೋ ಮಾಡಿದ್ದೀನಿ. ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ನಮ್ಮ ಗಾಡಿ ವೀಡಿಯೋ ಮಾಡಬೇಕು, ಒಂದು 2-3 ಚೆನ್ನಾಗಿರೋ ಥರ. ಚೆನ್ನಾಗೈತೆ. ಇಲ್ಲೆಲ್ಲ ನಾನು ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು ಮಾಡೋಣ. ಗಾಡಿಗಳು ಓಡಾಡ್ತಾ ಇರ್ತವೆ, ಬಟ್ ಮಾಡೋಣ ಅಲ್ಲೆಲ್ಲ ನಾನು ನಿಲ್ಲಿಸ್ಬಿಟ್ಟು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಕೂಡ ಮಾಡೋಣ. ಅಲ್ಲಿಗೆ ಹೋಗೋಣ. ಫಸ್ಟು ಅಲ್ಲಿ ನೀರು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಅದಕ್ಕೆ ದೇವಸ್ಥಾನದಿಂದ ಹಿಂಗೆ ಕೆಳಗಡೆಗೆ ಬಂದರೆ ಈ ರೋಡ್ ಒಂದು ಬರುತ್ತೆ ನೋಡಿ, ಮೇಲೆಗಡೆ ದೇವಸ್ಥಾನನ ಈ ಕೆಳಗಡೆ ಅಲ್ಲಿಂದನೇ ಕಾಣಿಸುತ್ತೆ. ನೀರೆಲ್ಲ ಹೋಗ್ತಾ ಇರೋದು, ಹರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಗಲೀಜಾಗ್ಬಿಡೈತೆ ನೀರೆಲ್ಲ. ಏನು ಮಾಡಿಬಿಟ್ಟವ್ರೆ, ಏನೋ ಮಾಡ್ತಾವ್ರೆ ರೋಡ್ಗಳೆಲ್ಲ. ಬಟ್ ರೋಡೆಲ್ಲ ಇತ್ತೆ ಫಸ್ಟೇ. ಅಲ್ಲೋಗಿ ನಿಲ್ಸ್ಬಿಟ್ಟು ತೋರಿಸ್ತೀನಿ ಬನ್ನಿ. ಬ್ರಿಡ್ಜೆಲ್ಲ ಐತೆ ಇಲ್ಲಿ. ಅದೆಲ್ಲ ಐತೋ ಇಲ್ಲ ಕಟ್ ಮಾಡ್ಬಿಟ್ಟವ್ರು. ಇಲ್ಲ ಇರುತ್ತೆ ನೋಡಿ, ನೀರು ಹೋಗ್ತಾ ಐತೆ. ಬಟ್ ನೀರೇನು ಅಷ್ಟು ಚೆನ್ನಾಗಿರಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ. ಇವಾಗೂ ಹಂಗೆ ಐತೆ. ಒಂದು ದೇವ್ರೈತೆ, ಇಲ್ಲಿ ನೀರು ಬರ್ತಾ ಐತೆ ನೋಡಿ. 2:58 ಆಯ್ತು ಟೈಮ್ ಕರೆಕ್ಟಾಗಿ. ಇಲ್ಲ ಇನ್ನೂ ಜಾಸ್ತಿ ಆಗಿಬಿಡೈತೆ. 3:08. ಆ್ಯಕ್ಚುಲಿ ಅದು 2:58 ಅಲಾರಾಮ್. ಚೆನ್ನಾಗೈತಲ್ಲ ಗ್ರೀನರಿಯಾಗೆ. ಇಲ್ಲಿ ನಿಲ್ಸೋಣ ಇರಿ. ಏನು ಮಾಡೋದು, ಹೋಗ್ತಾನೆ ಇದ್ರೆ ಏನು ಮಾಡೋದು. ನಿಲ್ತೈತೆ ಇಲ್ಲಿ ಗಾಡಿ. ಆ ಮಣ್ಣು ಹತ್ರ ಹಾಕ್ಬಿಡೋಣ ಇರಿ. ಆ ಮಣ್ಣು ಹತ್ರ ಆಗಿದ್ರೆ ಅಟ್ಲೀಸ್ಟ್
ಗ್ರೀನರಿಯಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಅಮ್ಮ ಆ್ಯಕ್ಚುಲಿ ಬರ್ತ್ಡೇಗೆ ಬೇರೆ ಬಟ್ಟೆ ಇಸ್ಕೊಂಡಿದ್ದೀನಿ, ಅಂದರೆ ಪ್ಯಾಂಟ್ ಸೇಮೇ, ಶರ್ಟ್ ಬೇರೆ. ಶರ್ಟ್ ಇವಾಗ ಬ್ಲ್ಯಾಕ್ ಹಾಕ್ಕೊಂಬಂದ್ಬಿಟ್ಟೆ ನಾನು. ಆ ಶರ್ಟ್ ಏನೋ ದಾರ ದಾರ ಬರ್ತೈತೆ. 3 ಶರ್ಟ್ ಅಂಥದ್ದೇ ಇಸ್ಕೊಂಡಿದ್ದೀನಿ, ಒಂದೇ ಬ್ರ್ಯಾಂಡದು. ಚೆನ್ನಾಗಿಲ್ಲ, ಅದು ವಾಪಸ್ ಕೊಡಬೇಕು. ಒಂದು ಯೂಸ್ ಮಾಡಿಬಿಟ್ಟಿದ್ದೀನಿ, ಅದು ಆಗೋಲ್ಲ. ಇನ್ನೂ 1-2 ವಾಪಸ್ ಕೊಟ್ಟು ಬೇರೆ ಏನೋ ಇಸ್ಕೊಬೋದು ಅಂತ ಹಂಗೆ ಇಟ್ಟಿದ್ದೀನಿ. ಹಿಂಗೆ ನಡ್ಕೊಂಡು ಹೋಗೋಣ ಇರಿ, ಇಲ್ಲಿ ನಿಲ್ಲಿಸ್ಬಿಟ್ಟು. ದಾರಿ ಮಾಡೋರು ನಡ್ಕೊಂಡು ಹೋಗೋ ಥರ. ಸರ್ ನೋಡಿ, ಆ ಬೆಟ್ಟದ ಮೇಲೆ ಇರೋದೇ ದೇವಸ್ಥಾನ, ದಕ್ಷಿಣ ತಿರುಪತಿ. ಅದರಿಂದ ಹಂಗೆ ಕೆಳಗಡೆ ಬಂದರೆ ರೋಡು, ನಮ್ಮ ಗಾಡಿ ನೋಡಿ ನಿಂತಿದೆ, ಎಲ್ಲ ಫುಲ್ಲು ಗ್ರೀನರಿ. ಆಮೇಲೆ ಆ ರೋಡಲ್ಲಿ ಹೋಗ್ತೀನಿ, ತೋರಿಸ್ತೀನಿ. ಅಲ್ಲಿ ಅದು ಎಲ್ಲರಿಗೂ ಹೋಗ್ತೀನಿ, ತೋರಿಸ್ತೀನಿ. ಎಲ್ಲ ಗ್ರೀನರಿ ನೋಡಿ. ಬನ್ನಿರಿ, ಇದ್ರೊಳಗಡೆ ಹೋಗೋಣ. ಸುಮ್ಮನೆ ಹೋಗ್ತಾ ಇದ್ದೀನಿ. ಏನೋ ಮಣ್ಣೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗೈತೆ. ಒಬ್ಬನೇ ಬಂದಿದ್ದೀನಿ, ಫಸ್ಟ್ ಟೈಮ್ ಈ ದಕ್ಷಿಣ ತಿರುಪತಿಗೆ ಒಬ್ಬನೇ ಬಂದಿರೋದು. ಕೂದಲೆಲ್ಲ ಸರಿ ಇಲ್ಲ, ಬಟ್ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಹೆಲ್ಮೆಟ್ ಹಾಕಿದ್ರೆ ಅಷ್ಟೇ ಕೂದಲು ಸರಿ ಬರಲ್ಲ. ನಿಲ್ತಾನೆ ಇಲ್ಲ. ಸಾರಿ ಫ್ಯಾಮ್, ಕೂದಲು ನಿಲ್ತಾ ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಮಾಡೋಷ್ಟು ಸರಿ ಮಾಡ್ಕೊಂಡಿದ್ದೀನಿ, ಅದಾದಮೇಲೆ ಮಾಡೋಕ್ಕಾಗಲ್ಲ. ಪೀಸ್ಫುಲ್ಲಾಗಿ ಐತೆ ಒಂಥರ, ಫುಲ್ಲು ಗ್ರೀನ್. ಸೆಂಟ್ರಲ್ ಮಾತ್ರ ಇದೆ, ಲಾಸ್ಟ್ವರೆಗೂ ಹೋಗ್ತೀನಿ. ಕ್ಯಾಮ್ರಾ ಇಟ್ಟೆ ತುಂಬ ದಿವಸ ಆಯಿತು. ಅದೊಂದು, ಈ ಕೂದಲು ಬೇರೆ. ಇಲ್ಲಿವರೆಗೂ ಹಾಕಿದ್ದಾರೆ ಸದ್ಯಕ್ಕೆ, ಇವೆಲ್ಲ ಕುಸುಕ್ತಾಯಿತ್ತು. ಫುಲ್ ಗ್ರೀನ್, ಎಲ್ಲ ಗ್ರೀನೇ. ನೋಡ್ಕೊಳ್ಳಿ, ಚೆನ್ನಾಗೈತೆ ಒಂಥರ. ಒಬ್ಬನೇ ಬಂದಿದ್ದು ಕೂಡ. ಇಲ್ಲೆಲ್ಲೋ ಕೇಳಿಸ್ತೈತ ಸೌಂಡು, ಪಿಕಾಕ್ ಎಲ್ಲೈತೋ ಗೊತ್ತಿಲ್ಲ, ಬಟ್ ಪಿಕಾಕ್ ಐತೆ ಇಲ್ಲಿ. ಅಯ್ಯೋ ಕೂದಲು 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 ಕೂದಲು. ಕಾರಲ್ಲಿ ಓಡಾಡ್ತಾ ಇದ್ರಲ್ಲ ಇಷ್ಟು ದಿವಸ, ಅವಾಗ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ತುಂಬ ದಿವಸ ಆದಮೇಲೆ ಗಾಡಿ ಹೆಲ್ಮೆಟ್ಟು ಚೆನ್ನಾಗೈತೆ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಇಲ್ಲಿಂದ ಹೋಗೋವಾಗ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಕರೆಕ್ಟಾಗಿ ವಿಡಿಯೋ ಆನ್ ಮಾಡಿದ ತಕ್ಷಣ ಪಿಕಾಕ್ ಸೌಂಡ್ ಕೇಳಿಸ್ತು ಫ್ಯಾಮ್. ಆ್ಯಕ್ಚುಲಿ ಈ ಜಾಗ ಇವಾಗ ಇಲ್ಲಿಂದ ಆ ಕಡೆಗೆ ಹೋಗಿ ತೋರಿಸ್ತೀನಿ. ಆ ಕಡೆ ಹೋಗ್ತಾಯಿದ್ದೀನಿ, ಇಲ್ಲಿಂದ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಇನ್ನೊಂದು ವಿಡಿಯೋ ಒಂದು ಮಾಡ್ಕೊಳೋಣ ಅಂತ ಆನ್ ಮಾಡಿದೆ ಕ್ಯಾಮ್ರಾನ. ಇನ್ನೂ ಒಂದು ಸರಿ ಅಲ್ಲಿವರೆಗೂ ಹೋಗ್ತೀನಿ ರೀ. ನೋಡ್ಕೊಂಡು ಹೋಗ್ಬೇಕು ಕೆಳಗಡೆ. ಕಾಲು ಸೈಡಲ್ಲಿ ಇಟ್ಟರೆ ಹೋಗ್ತೈತೆ ಒಳಗಡೆಗೆ. ಇದೇನೋ ಹುಳುಗಳೆಲ್ಲ ಐತೆ, ಏನೋ ಮಾಡಲ್ಲ ಅನ್ಕೊತೀನಿ. ಆ್ಯಕ್ಚುಲಿ ನೋಡಿ, ಇನ್ನೂ ಇಲ್ಲೆಲ್ಲ ಹೋಗ್ಬೋದು ನಡ್ಕೊಂಡು, ಬಟ್ ನಾನೆಲ್ಲ ಹೋಗಿಲ್ಲ. ಹಾಗೆ ಈ ಕಡೆಗೆ ವಾಪಸ್ ಹೋಗ್ತೀನಿ. ಬಿಸಿಲು ಬಂದ್ಬಿಡ್ತು ಫ್ಯಾಮ್. ಸನ್ ಕಿಸ್ಸಿಂಗ್ ಮೀ. ಕ್ಯಾಮ್ರಾ ಅಡ್ಡ ಮಾಡ್ಕೊತ ಇದ್ದೀನ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕಾಲು ಇಟ್ಟಿದ ತಕ್ಷಣ ಒಳಗಡೆ ಹೋಗ್ತಿದ್ವಿ. ಶೂ ಕೂಡ ಹಾಕೊಂಡ್ಬಂದಿಲ್ಲ ಫ್ಯಾಮ್ ನಾನು ಇವತ್ತು. ಹೆಂಗೋ ಹಂಗೆ ಬಂದ್ಬಿಟ್ಟಿದ್ದೀನಿ ಸುಮ್ಮನೆ. ಬಟ್ ಚೆನ್ನಾಗೈತೆ. ಗಾಳಿ ಬಂದಾಗ ಇದೆಲ್ಲ ಅಲ್ಲಾಡ್ತಾ ಇರ್ತೈತೆ. ಇವಾಗ ನೋಡಿ, ಒಂದು ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ಬಟ್ ಗಾಳಿ ಬಂದಾಗ ಸೈಕಾಗಿ ಅಲ್ಲಾಡ್ತೈತೆ. ಏನು ಮಾತಾಡೋದೋ ಗೊತ್ತಾಗ್ತಾ ಇಲ್ಲ. ತುಂಬ ದಿವಸ ಆಯಿತು ಕ್ಯಾಮ್ರಾ ಮುಂದೆ ಕೂಡ ಬಂದಿಲ್ವಾ, ಅದಕ್ಕೆ. ಬಟ್ ಈವನ್ ದೆನ್ ಐ ವಿಲ್ ಟ್ರೈ ಮ್ಯಾಕ್ಸಿಮಮ್.
ನಮ್ಮ ಗಾಡಿ ಹತ್ತತ್ರ ಬಂದುಬಿಟ್ವಿ ಫ್ಯಾಮ್. ಅಲ್ಲಿ ಸೆಂಟ್ರಲ್ಲಿ ಮಾತ್ರ ಕುಯ್ದುಬಿಟ್ಟವರು. ಇಲ್ಲ ಅಲ್ಲಿ ಇನ್ನೂ ಹಾಕಿಲ್ಲ, ಇವಾಗ ಹಾಕೋರೆ. ಇಲ್ಲೆಲ್ಲ ನೀರು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತೈತೆ. ಈ ಕಡೆಯಿಂದ ಹೋಗಿ ಇಲ್ಲಿ ಎಲ್ಲಿಂದನೂ ಬರ್ತೈತೆ ಬೇರೆ. ಈ ಕಡೆಗೆ ಹೋಗಿ ಇಲ್ಲಿ ಎಷ್ಟು ಹೋಗ್ಬೇಕೋ ಅಲ್ಲಿ ಅಷ್ಟು ಹೋಗ್ತೈತೆ, ಸ್ಟ್ರೈಟ್ ಹೋಗ್ತೈತೆ ಮಿಕ್ಕಿದ್ದು. ಈ ಕಡೆನೂ ಅದೇ ಸೆಂಟ್ರಲ್ ರೋಡು ಆ್ಯಕ್ಚುಲಿ ಇದು ರೋಡು. ಈ ಕಡೆನೂ ಗ್ರೀನರಿ, ಈ ಕಡೆನೂ ಗ್ರೀನರಿ. ಬೈಕ್ ಹತ್ರ ಹೋಗ್ತಾ ಇದ್ದೀವಿ, ನಮ್ಮ ಬೈಕ್. ತುಂಬ ದಿವಸ ಆಯಿತು ಬೈಕಿನ ತೋರಿಸಿ, ಏನು ಚೇಂಜ್ ಆಗಿಲ್ಲ, ಹೆಂಗಿತ್ತು ಹಂಗೆ ಇರ್ತೈತೆ. ಓಕೆ ರೀ ಫ್ಯಾಮ್, ಮೋಟೋ ವ್ಲಾಗಿಂಗ್ ವಿ ವಿಲ್ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿಯಿಂದ ಬಿಟ್ಟು ಆ ರೋಡ್ಗೆ ಹೋಗ್ತೀನಿ ರೀ. ರೋಡೇ ಕಾಣಿಸ್ತಾ ಇಲ್ಲ, ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿಗೆ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಒಂದು ತಾರ್ ವ್ಲಾಗಲ್ಲಿ ಇದೆಲ್ಲ ಹಾಕಿರ್ತೀನಿ. ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದಲ್ಲ. ಮೇ ಬಿ ಈ ಕಡೆಯಿಂದ ಹೋಗೋದು ಹಾಕಿರಲ್ಲ, ಆ ಕಡೆಯಿಂದ ಬರೋದು. ಇಲ್ಲೊಂದು ಕಾರ್ ನಿಂತೈತೆ, ಯಾವುದೋ ಪರವಾಗಿ ತೋರಿಸ್ತೀನಿ ರೀ. ಇದು ನಾವು ಅದು ಫಸ್ಟ್ ಟೈಮ್ ಬಂದಾಗ ತುಂಬ ದೂರ ಹೋಗಿದ್ರಿ ಒಳಗಡೆವರೆಗೂ. ಸೆಕೆಂಡ್ ಟೈಮು ಥರ್ಡ್ ಟೈಮು ಬಂದಾಗ ಇಲ್ಲೇನೋ ಮೋರಿ ಮಾಡ್ತಾಯಿದ್ರು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಆವಾಗ ಕೊಚ್ಚೆ ಫುಲ್ಲು ತಾರ್ ಎತ್ಕೊಂಡು ಉಜ್ಜಾಡ್ಬಿಟ್ಟಿದ್ರು. ಇದರಲ್ಲಿ ನೀರು ಹೋಗ್ತಾಯಿದೆ ನೋಡಿ. ಈ ಕಡೆ ಇದು ಫಾರ್ಮ್ಗಳಿಗೆ ಹೋಗೋಕ್ಕೆ ಆ ಥರ ಕಾಲುವೆ ಥರ ಮಾಡ್ಕೊಂಡವ್ರೆ. ಅದು ನಾರ್ಮಲ್ ರಿವರ್ ಫ್ಲೋ, ಕಾವೇರಿ ವಾಟ್ರೆ, ಕಾವೇರಿಯಿಂದಾನೇ ಬರ್ತಾ ಇರೋದು ಇವೆಲ್ಲ ಅನ್ಕೊತೀನಿ. ಅನ್ಕೊನ್ನೋದೇನೋ ಅದೇ ಸೇಫ್. ಓನ್ಲಿ ರೈಡರ್ಸ್ ಈ ಕಡೆ ಬರಬೇಕು, ಹಂಗಂತ ನಾನು ರೈಡ್ರ್ ಅಲ್ಲ, ಇನ್ನೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಎಲ್ಲ ಇಲ್ಲ. ಆದರೆ ಎಳಿತೈತಿದ್ದು ಆ ಕಡೆಗೆ. ಸರಿ ಇಲ್ಲಪ್ಪೋ. ಈ ಕಡೆ ಅಷ್ಟೇ, ರೈಟ್ ಸೈಡು ಗ್ರೀನರಿ, ಲೆಫ್ಟ್ ಸೈಡು ಗ್ರೀನರಿನೇ. ಈ ಕಡೆ ಹೋಗೋ ದಾರಿ ಎಲ್ಲ ಹಂಗೆ ಐತೆ, ಇಲ್ಲದೆಲ್ಲ ಹಂಗೆ. ಇಲ್ಲಿಂದ ನೋಡಿ ಮೋಟ್ರ್ ಹಾಕ್ಕೊಂಡು ಎಳ್ಕೊಳೋದು ಅವ್ರವ್ರಿಗೆ ಲ್ಯಾಂಡ್ಗೆ ನೀರು ಬೇಕಂದಾಗ. ಆ್ಯಕ್ಚುಲಿ ಆ ಕಡೆಯಿಂದನೇ ಈ ಕಡೆಗೆ ಬರ್ತೈತೆ ನೀರು. ಮೇ ಬಿ ಇದೆಲ್ಲ ಯೂಸ್ ಇಲ್ವೇನೋ. ಈ ಥರ ಮೋಟ್ರ್ ಹಿಡ್ಕೊಂಡು ಎಳ್ಕೊಂಡು ಆ ಕಡೆಗೆ. ಬಾವಿ ಎಲ್ಲ ಇರಬೇಕಲ್ಲ ಇಲ್ಲೆಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ರೆಸಾರ್ಟ್ ಮಾಡಿದ್ರೆ ಮೇ ಬಿ ಬಂದು ಸ್ಟೇ ಮಾಡ್ತಾರೇನೋ, ಬಟ್ ಇಲ್ಲೆಲ್ಲ ಬರೀ ಫಾರ್ಮಿಂಗೆ. ಇನ್ನಾನು ರೆಸಾರ್ಟ್ ಗಿಸಾರ್ಟ್ ಎಲ್ಲ ಮಾಡ್ತಾರೇನೋ ಫ್ಯೂಚರಲ್ಲಿ. ಅದನ್ನು ಸ್ವಲ್ಪ ಮುಂದೆ ಯೋಚನೆ, ಮುಂದೆ ಫ್ಯೂಚರ್ಗಿರುತ್ತೆ ನೋಡಿ, ಬುದ್ಧಿ ಜಾಸ್ತಿ ಇರುತ್ತೆ. ಇವಾಗ ಜನ್ರೇಷನ್ ಮಕ್ಕಳು ಓದಿ ಬೆಳೆಯೋರೆಲ್ಲ ಈ ಥರನೇ. ಫಾರ್ಮಿಂಗು ಇದ್ದಾರೆ ಕಡಿಮೆನೇ, ಬಟ್ ಇವನ್ ಇರೋರು ಮಾಡ್ತಾರೆ. ಆ್ಯಕ್ಚುಲಿ ಇಷ್ಟು ದೂರ ಬಂದುಬಿಟ್ರಾ? ಎಲ್ಲ ಅಲ್ಲಿದೆ ನೋಡಿ ಬ್ರಿಡ್ಜ್, ಅದೇ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಈ ಕಡೆ ಹೋದರೆ ಹಿಂಗೆ ಹೋಗುತ್ತೆ ನಾವು ಬೇರೆ ಕಡೆಗೂ. ಇದನ್ನೆಲ್ಲ ಟೈಮ್ ಲ್ಯಾಪ್ಸಲ್ಲಿ ಹಾಕ್ಬಿಡ್ತೀನಿ ನಾನು. ಸುಮ್ಮನೆ ಯಾಕೆ ಏನು ಮಾತಾಡ್ತೀನೋ ಅಂತಲೂ ಗೊತ್ತಿಲ್ಲ ನ್ಯಾಯವಾಗಿ. ಟೈಮ್ ಲ್ಯಾಪ್ಸಲ್ಲಿ ಹಾಕ್ಬಿಟ್ರೆ ಒಳ್ಳೇದು. ಇದೇ ಬ್ರಿಡ್ಜ್ ಅಂತೀನಿ. ಇದು ಕೆಳಗಡೆ ಏನೈತೆ, ನೀರು ಹೋಗೋದೆ. ಬಟ್ ಇದೇ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗ ತಾರ್ ಎತ್ಕೊಂಡ್ಬಂದಾಗ ಇಲ್ಲೇ ಯೂಟರ್ನ್ ಮಾಡ್ಕೊಂಡು ಹಂಗೆ ವಾಪಸ್ ಹೋಗ್ಬಿಟ್ಟಿದ್ರಿ. ಇಲ್ಲಿ ಒಂಥರ ಇಲ್ಲಿಂದ ಬಂದು ನೀರು ಇಲ್ಲಿ ನಿಂತ್ಕೊಂಡು ಹೋಗೋ ಥರ ಮಾಡೋರೆ. ನೈಸ್. ಇನ್ನೂ ಹೋಗ್ಬೋದು ಮುಂದೆ ಏರಿಯನ್ನು. ಅಲ್ಲಿ ಪೊಲೀಸು ಏನೋ ಲಾಸ್ಟ್ ಮಾಡೋರೆ. ಪೊಲೀಸ್ ಕಾರ್ ಇದ್ದಂಗೆ ಐತೆ. ಅಲ್ಲ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ.
ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಯಾರೋ ಒಬ್ರು ತೀರ್ಕೊಂಬಿಟ್ಟಿದ್ರು. ಅಂದರೆ ಯಾರೋ ಬೆಂಗಳೂರಲ್ಲಿ ಯಾವುದೋ ಯಾವ ಸೈಡ್ ಎಮ್ ಎಲ್ ಎ ಗೊತ್ತಿಲ್ಲ, ಆ ಸೈಡ್ ಎಮ್ ಎಲ್ ಎ ಅವ್ರ ಮಗ ಅಂತ ಹೇಳ್ತಾಯಿದ್ರು. ಎಕ್ಸ್ ಯಾರೋ ಎಮ್ ಎಲ್ ಎ ಅವ್ರ ಮಗ ತೀರ್ಕೊಂಬಿಟ್ರು ಇಲ್ಲಿ ಅಂತ ಹೇಳಿದರು. ನಾವು ಒಂದ್ಸರಿ ತಾರು ಅದಕ್ಕೆ ಮುಂಚೆ ಬಂದಾಗ ತಾರು ಎತ್ಕೊಂಡು ಆ ಲಾಸ್ಟ್ವರೆಗೂ ಅಲ್ಲಿ ಬನ್ನಿ ತೋರಿಸ್ತೀನಿ. ಪೊಲೀಸ್ ಕಾರಲ್ಲ, ಇಲ್ಲ ಅದು ಬೇರೆ ಏನೋ. ತಾರ್ ಎತ್ತಿ ಇಲ್ಲ ಹಾಕ್ಬಿಟ್ಟು ಇದೆಲ್ಲ ಕರೆಂಟ್ದು ಏನೋ, ಕಡೆಯಿಂದ ಆ ಕಡೆ ಹೋಗ್ಬಾರ್ದು ಅಂತ. ತಾರು ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದ್ವಿದ್ರಿ. ಇದೇ ಲಾಸ್ಟ್ ನಾನು ಹೋಗಿದ್ದೆ, ಅದಕ್ಕೆ ಮೇಲೆ ಹೋಗಿಲ್ಲ. ಬಟ್ ಹೋಗ್ತಾರೆ ಇದ್ರಕ್ಕೆ ಮೇಲೆ ಕೂಡ. ನೋಡಿ ನೀರು ಹಂಗೆ ಹೋಗ್ತೈತೆ. ಅಲ್ಲಿ ಇದೆಲ್ಲ ನಂದು ಲಾಸ್ಟ್ ವ್ಲಾಗಲ್ಲಿ, ಅಂದರೆ ಇದಕ್ಕೆ ಮುಂಚೆ ದಕ್ಷಿಣ ತಿರುಪತಿ ತಾರ್ ವ್ಲಾಗಲ್ಲಿ ಅದೆಲ್ಲ ಇರುತ್ತೆ ಇದೆಲ್ಲ. ಬಟ್ ಅವಾಗ ಇಷ್ಟು ನೀರು ಹೋಗ್ತಾ ಇರಲಿಲ್ಲ, ಕಡಿಮೆ ಹೋಗ್ತೈತಿ. ಇವಾಗ ಸ್ವಲ್ಪ ಜಾಸ್ತಿ, ಬಟ್ ಇದಕ್ಕಿಂತ ಜಾಸ್ತಿ ಹೋಗುತ್ತೆ. ಎಳ್ಕೊಂಡೇ ಹೋಗೈತೆ. ಇದರಿಂದ ಒಬ್ರು ತೀರ್ಕೊಂಡೇ ಬಿಟ್ಟಿದ್ದಾರೆ. ಅಂದರೆ ನೋಡಿರಿ ಎಷ್ಟು ನೀರು ಬರುತ್ತೆ ಇನ್ನೂ ಅಂತ. ಇದಕ್ಕೆ ಮೇಲೆ ಹೋಗ್ಬೋದಾ ಇಲ್ಲ ಗೊತ್ತಿಲ್ಲ, ಹೋಗಿ ನೋಡೋಣ. ಬಟ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಗಾಡಿಗಳಲ್ಲಿ. ಮೇ ಬಿ ಬೇರೆ ಊರಿಗೆ ಹೋಗುತ್ತೋ ಇದು ಗೊತ್ತಿಲ್ಲ. ಹೋಗೋಣ. ಏನೋ ಕೆಲಸ ನೀನು ಇಲ್ಲಿ ಅಂತ ನನಗೂ ಗೊತ್ತಿಲ್ಲ. ಹೋಗ್ಬೋದು ಅಂತ. ನಾವು ಲಾಸ್ಟ್ ಹೋಗಿಲ್ಲ, ಇದಾದ್ಮೇಲೆ ಹೋಗೇ ಇಲ್ಲ ಯಾವಾಗೂ. ನೋಡಿ ಇಲ್ಲಿ ಅಲ್ಲಲ್ಲಿ ಕಪ್ಪಲ್ಸ್. ನಾವು ಅವತ್ತು ಬಂದಾಗೂ ಅಷ್ಟೇ, ಅಲ್ಲಿ ಯಾವುದೋ ಒಂದು ಕಾರ್ ಐತೆ, ಅದೇ ಲಾಸ್ಟ್ ಅನ್ಕೊತೀನಿ. ಲಾಸ್ಟೋ ಇಲ್ಲೋ ಇದಕ್ಕೆ ಇನ್ನೂ ಐತೋ ಗೊತ್ತಿಲ್ಲ. ಕಾರೆಲ್ಲ ಐತೆ. ಮೇ ಬಿ ಇದು ಎಲ್ಲವರೆಗೂ ಹೋಗುತ್ತಾ ಗೊತ್ತಿಲ್ಲ. ಓ, ಇಲ್ಲಿ ನೀರಲ್ಲೆಲ್ಲ ಆಟ ಆಡ್ತವ್ರಪ್ಪೋ, ಜನ ಇದ್ದಾರೆ ಇಲ್ಲಿ. ಫಾಲ್ಸ್. ಗೊತ್ತಿಲ್ಲ ಇದು ನನಗೆ, ನಾನು ಇವತ್ತೇ ನೋಡ್ತಿರೋದು. ಓ, ಚೆನ್ನಾಗೈತೆ ಗುರು. ಇವತ್ತೇ ಫಸ್ಟ್ ಬರ್ತಾಯಿದ್ದೀನಿ ನಾನು ಇಲ್ಲಿವರೆಗೂ. ನೀರು ಚೆನ್ನಾಗೈತೆ. ವಾವ್. ಇಲ್ಲೇನಾ ದೇವ್ರಿರೋದು? ಅಲ್ಲ ಅಲ್ಲ ಅಲ್ಲ, ಇಲ್ಲಲ್ಲ. ಆಟ ಆಡ್ತಾ ಅವರೇ ತುಂಬ ಜನ. ಚೆನ್ನಾಗೈತೆ, ಪರವಾಗಿಲ್ಲ. ಇಲ್ಲೊಂದು ವಾಚ್ಮ್ಯಾನ್ ಥರನೂ ಇದಾರಪ್ಪ. ನೀರಲ್ಲಿ ಹೋಗ್ಬಿಟ್ರೆ ಹೇಳೋಕ್ಕೆ, ಆ ಕಡೆ ಹೋಗ್ಬಿಟ್ರಿ ಈ ಕಡೆ ಹೋಗ್ಬಿಟ್ರಿ ಅನ್ನೋಕ್ಕೆ. ನಾನು ಇಷ್ಟು ದಿವಸ ಇಲ್ಲಿ ಬಂದೀನಿ, ಈ ಥರ ಇರೋದೇ ಗೊತ್ತಿಲ್ಲ. ಬಟ್ ನೀರೇನೋ ಗಲೀಜೆ ನೋಡಿ, ಅಲ್ಲೆಲ್ಲ ನೊರೆ ಹಂಗೆ ಐತೆ. ಆ ಥರ ಇದ್ದರೆ ಇದಕ್ಕೇನೋ ಮಿಕ್ಸ್ ಆಗೈತೆ. ಅಂದರೆ ಬರೀ ವಾಟ್ರ್ ಬರ್ತಾಯಿಲ್ಲ, ಅದ್ರ ಜೊತೆಗೂ ಏನೋ ಬರ್ತಾಯಿದೆ. ಮೀನ್ಸ್ ವೇಸ್ಟ್ ವಾಟ್ರೂ ಮಿಕ್ಸ್ ಮಾಡಿಬಿಟ್ಟವ್ರು. ಇದಕ್ಕೆ ಬಿಟ್ಬಿಡೋರು ಆ ಕಡೆಯಿಂದ. ಇನ್ನು ಹೋಗೋಕ್ಕಿಲ್ಲ ದಾರಿ, ಇದೇ ಲಾಸ್ಟಪ್ಪ. ನಾನು ಈ ಕಡೆಯಿಂದ ಬೇರೆ ಊರಿಗೆ ಹೋಗುತ್ತೆ ಅಂದ್ಕೊಂಡಿದ್ದೆ ಫಸ್ಟು. ಚೆನ್ನಾಗೈತೆ ನೋಡಿ ನೀರು. ಆಟ ಆಡೋಕ್ಕೂ ಬಂದವರೇ, ಫೋಟೋ ಹಿಡಿಯೋಕ್ಕೂ ಬಂದವರೇ, ಕಾರೆಲ್ಲ ಎತ್ಕೊಂಬಂದವ್ರು ಗುರು. ಚೆನ್ನಾಗೈತೆ. ಅಲ್ಲಿಗೆ ಹೆಂಗೆ ಹೋದ್ರು? ಈ ಕಡೆಯಿಂದ ಅಲ್ಲಿ ಹೋಗಿರೋದು. ಬಟ್ ಬಿದ್ದರೆ ಸರಿಯಾಗಿ, ನಾನು ಆಲ್ರೆಡಿ ಬಿದ್ದು ನನಗೆ ಇನ್ನೂ ಬೆನ್ನೋತೈತೆ. ಅಂದರೆ ಇಲ್ಲ, ಕೇರಳದಲ್ಲಿ ಒಂದು ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ರಿವರ್ ಫ್ಲೋ ಆಗ್ತೈತೆ ಅಂತ ಅಲ್ಲಿ ಹೋಗಿದ್ರೆ ಮೆಟ್ಲು, ಈ ಥರ ಮೆಟ್ಲಲ್ಲಿ ಇಳಿತಾ ಇದ್ದೀನಿ. ಇದೆ ಕ್ರಾಕ್ಸ್ ಥರ. ಅದು ಜಾರ್ಬಿಡ್ತು. ಅದು ನಾನು ಸೈಡಲ್ಲಿ ಮೆಟ್ಲು ಇಳಿಯುವಾಗ ಒಂದು ಗ್ರಿಲ್ ಇರುತ್ತಲ್ಲ, ಅದು ಇಟ್ಕೊಂಡು ಹೋಗಿ ಬಿದ್ದಿದ್ದೀನಿ ಫೋನ್ ಕೈಯಲ್ಲಿ. 2 ಫೋಟೋ ಕ್ಯಾಪ್ಚರ್ ಆಗಿಬಿಟ್ಟೈತೆ. ವಿಡಿಯೋ ಮಾಡೋಕ್ಕೆ ಹೋಗಿದ್ದು ನಾನು ಆ್ಯಕ್ಚುಲಿ. ಅದು ಬಿದ್ದಿದ್ದು ನೋವು ಅವಾಗ ಸ್ವಲ್ಪ ಗೊತ್ತಾಯಿತು, ಬಟ್ ಆದಮೇಲೆ ಗೊತ್ತಾಗಿಲ್ಲ. ಇವಾಗ ರೀಸೆಂಟಾಗಿ ಒಂದು 2 ವಾರ ಮುಂಚೆ ಸರಿಯಾದ ನೋವು. ಆಮೇಲೆ ವಾಲಿನಿ ಎಲ್ಲ 2 ದಿವಸ ಹೋದ್ಮೇಲೆ ಹೋಗ್ಬಿಡ್ತು. ಬಟ್ ಇವತ್ತು ಬಂದಿತ್ತು ಆ ನೋವು, ಬಟ್ ಏನೋ ಅಷ್ಟು ಇದಿರಲಿಲ್ಲ, ಹೋಗ್ಬಿಡ್ತು. ಓಕೆ ಫ್ಯಾಮ್, ನೋಡಿ ವಾಟರ್ ಫಾಲ್ಸೇ ಒಂಥರ ರಿವರ್ ಫ್ಲೋ.